ಹಾಯ್ ಫ್ರೆಂಡ್ಸ್, ನಮಸ್ತೆ ಟು ಮಲ್ಟಿಪರ್ಪಸ್ ಚಾನಲ್ಗೆ ವೆಲ್ಕಮ್ ಬ್ಯಾಕ್. ಇವತ್ತು ನಾನು ವಿಡಿಯೋ ಮಾಡಬೇಕಾದ್ರೆ ಯಾವ ರೀತಿ ನಾನು ಮೇಕಪ್ ಮಾಡ್ಕೊಳ್ತೀನಿ, ಸಿಂಪಲ್ ಆಗಿ ತುಂಬ ಚೆನ್ನಾಗಿ ಕಾಣೋ ರೀತಿ ಮೇಕಪ್ನ ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇವತ್ತು ಹೇಗೋ ನಾನು ವಿಡಿಯೋ ಮಾಡಲೇಬೇಕು. ಸೊ ಮೇಕಪ್ ಅಂತೂ ಲೈಟಾಗಿ ನಾನು ಮಾಡ್ಕೋತೀನಿ. ಕೆಲವು ಸಲ ಮೇಕಪ್ ಇಲ್ಲದೇನೂ ಇರ್ತೀನಿ, ನಿಮ್ಗೆ ಅದೆಲ್ಲ ಗೊತ್ತು. ಬಟ್ ಇವತ್ತು ನಾನು ಲೈಟಾಗಿ ರೆಗ್ಯುಲರ್ ಆಗಿ ನಾನು ಮೋಸ್ಟ್ ಪ್ರಾಬಬ್ಲಿ ವಿಡಿಯೋ ಮಾಡಬೇಕಾದ್ರೆ ನಾನು ಯಾವ ರೀತಿ ಮೇಕಪ್ ಮಾಡ್ಕೊಳ್ತೀನಿ ಸಿಂಪಲ್ ಆಗಿ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ನಾನು ಇವತ್ತು ಬಂದಿದ್ದೀನಿ. ಫಸ್ಟ್ ನಮಗೆ ಎಲ್ಲರಿಗೂ ಗೊತ್ತು, ನಾನು ಈ ಹಿಂದಿನ ವೀಡಿಯೋಸ್ ಮೇಕಪ್ ವ್ಲಾಗಲ್ಲೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ನೀವು ಬಿಂದಿನ ತಕ್ಕೊಂಡು ಫೇಸಿಗೆ ಲೈಟಾಗಿ ಕ್ಲೆನ್ಸಿಂಗ್ ಮಿಲ್ಕನ್ನು ಹಚ್ಕೋಬೇಕು. ಕ್ಲೆನ್ಸಿಂಗ್ ಮಿಲ್ಕಿಂದ ಮುಖದಲ್ಲಿರುವ ಡರ್ಟ್ ಎಲ್ಲ ತಗೊಂಡ್ಬಿಡುತ್ತೆ. ನಾನು ಕ್ಲೆನ್ಸಿಂಗ್ ಮಿಲ್ಕ್ನ ಹಚ್ಕೊಂಡೆ, ಅದನ್ನು ವೈಪ್ ಮಾಡಿಕೊಂಡೆ, ಲೈಟಾಗಿ ನಾನು ಫೇಸ್ ವಾಶ್ ಮಾಡಿಕೊಂಡು ಬಂದೆ. ನೆಕ್ಸ್ಟ್ ನಮಗೆ ಬೇಕಾಗಿರೋದು ಮಾಯಿಶ್ಚರೈಸಿಂಗ್ ಕ್ರೀಮ್. ಫೇಸ್ನ ಮಾಯಿಶ್ಚರ್ ಮಾಡಿಕೊಂಡ್ರೆ ಫೇಸ್ ಚೆನ್ನಾಗಿ ಗ್ಲೋಯಿಯಾಗಿ ಕಾಣುತ್ತೆ. ಎಲ್ಲ ಮೂಲೆಗಳು ಚೆನ್ನಾಗಿ ಹಚ್ಕೊಳ್ಳಿ, ಅಂದರೆ ಕಾರ್ನರ್ಸ್ ಆಫ್ ದ ಫೇಸ್, ಈಚ್ ಆ್ಯಂಡ್ ಎವ್ರಿ ಕಾರ್ನರ್ಸ್. ಈ ರೀತಿ ಮೂಗಿನ ಕಾರ್ನರ್, ಬಾಯಿಯ ಸುತ್ತಮುತ್ತ ಲೈಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಸೊ ಮುಖನ ಮಾಯಿಶ್ಚರೈಸಿಂಗ್ ನಾನು ಮಾಡಿಕೊಂಡೆ. ನೆಕ್ಸ್ಟ್ ನಾನು ಮೆಬಿಲಿನ್ ಪೋರ್ಲೆಸ್ ಫೌಂಡೇಶನ್ ಕ್ರೀಮ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ತುಂಬ ಸ್ವಲ್ಪನೇ ಸಾಕು ನನಗೆ. ನಾನು ಔಟ್ಡೋರ್ ಎಲ್ಲೂ ನಾನು ವಿಡಿಯೋ ಮಾಡೋಕ್ಕೆ ಹೋಗ್ತಾ ಇಲ್ಲ, ನಾನು ಇಂಡೋರಲ್ಲೇ ವಿಡಿಯೋ ಮಾಡೋದು. ಸೊ ಲೈಟಿಂಗ್ಸ್ ಹಾಗೂ ನನ್ನ ಫ್ಲಾಲೆಸ್ ಫೇಸ್ ನನಗೆ ಕಾಣಬೇಕು ಅಂದರೆ ನಾನು ಜಸ್ಟ್ ಫೌಂಡೇಶನ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನಾನು ತುಂಬ ಕಡಿಮೆ ತೊಗೊಂಡಿದ್ದೀನಿ ಫ್ರೆಂಡ್ಸ್, ಜಾಸ್ತಿ ತೊಗೊಂಡಿಲ್ಲ. ನೆಕ್ ಪಾರ್ಟ್ ಯಾವತ್ತಿಗೂ ಮರಿಬೇಡಿ. ನೆಕ್ಸ್ಟ್ ನಾನು ಲೈಟಾಗಿ ಕಣ್ಣುಗಳಿಗೆ ನಾನು ಜಸ್ಟ್ ಶೇಡಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಲೈಟಾಗಿ, ತುಂಬ ಲೈಟಾಗಿ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ರೆಗ್ಯುಲರ್ ಆಗಿ ನಾನು ವೀಡಿಯೋಸ್ ಮಾಡಬೇಕಾದ್ರೆ ಯಾವ ರೀತಿ ಮೇಕಪ್ ಮಾಡ್ಕೋಬೇಕು ಅನ್ನೋದನ್ನ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಕಣ್ಣಿಗೆ ನಾನು ಲೈಟಾಗಿ ಹಚ್ಕೊಂಡೆ, ತುಂಬ ಆಡಾಗಿ ನಾನು ಏನು ಮಾಡ್ಕೊಳ್ತಾ ಇಲ್ಲ. ಇದಾದಮೇಲೆ ನಾನು ಐಬ್ರೋಸ್ ಹಾಗೂ ಲಿಪ್ ಲೈನರ್ನ ಹಚ್ಕೊಳ್ತೀನಿ. ನಿಮ್ಗೆ ಕಾಣ್ತಾ ಇರ್ಬೋದು, ಜಸ್ಟ್ ಸ್ಕೆಚ್ ಮಾತ್ರ ಮಾಡ್ಕೊಳ್ತಾ ಇದ್ದೀನಿ, ತುಂಬ ಆಡಾಗಿ ನಾನು ಅಪ್ಲೈ ಮಾಡ್ಕೊಳ್ಳಲ್ಲ. ನೋಡಿ, ಐಬ್ರೋಸ್ ಕೂಡ ನಾನು ಲೈಟಾಗಿ ಅಪ್ಲೈ ಮಾಡಿಕೊಂಡೆ. ನೆಕ್ಸ್ಟ್ ನಿಮ್ಗೇನಾದರೂ ಐಬ್ರೋಸ್ ತುಂಬ ನೀವು ಶೇಡಿಂಗ್ ಮಾಡ್ಕೊಂಡ್ಮೇಲೂ, ಅಂದರೆ ಜಸ್ಟ್ ಸ್ಕೆಚ್ ಹಾಕ್ಕೊಂಡ್ಮೇಲೂ ಕೂಡ ನಿಮ್ಗೇನಾದರೂ ಆಡ್ ಆಯಿತು ಅಂತ ಅನಿಸಿದ್ರೆ, ಒಂದು ಮೇಕಪ್ ಯೂಸ್ ಮಾಡಬೇಕಾದ್ರೆ ಒಂದು ಕ್ಲಾತ್ ಇಟ್ಕೊಂಡಿರಿ ನಿಮ್ಮ ಜೊತೆಲಿ. ಆ ಕ್ಲಾತಿಂದ ಜಸ್ಟ್ ನೀವು ಈ ರೀತಿ ಮಾಡ್ಕೊಳ್ಳಿ ಅಷ್ಟೇ. ಎಕ್ಸಸ್ ಏನಾದರೂ ತುಂಬ ಆಡ್ ಅನಿಸಿದ್ರೆ ಆ ಒಂದು ಅಂಶ ನಿಮ್ಮ ಐಬ್ರೋಸಿಂದ ಹೊರಟೋಗುತ್ತೆ. ಇದು ಲಿಪ್ ಲೈನರ್ ಅಪ್ಲೈ ಮಾಡ್ಕೋತೀನಿ. ಇಲ್ಲ ನಮಗೆ ನಾವು ಐಬ್ರೋಸ್ ಆದ ತಕ್ಷಣ ನಾವು ಕಣ್ಣನ್ನೇ ಬರ್ಕೊಂಡ್ಬಿಡ್ತೀವಿ ಅಂತಂದರೆ ನಿಮ್ಮ ಇಷ್ಟ. ತುಂಬ ಫೇವ್ರೆಟ್ ಲಿಪ್ ಲೈನರ್ ಖಾಲಿ ಆಗ್ತಾ ಬಂತು, ಹೊಸ ತಗೋಬೇಕು. ಫ್ರೆಂಡ್ಸ್, ಎಲ್ಲಿಗಾದ್ರೂ ಹೋಗಬೇಕಾದ್ರೆ ಅಥವಾ ವಿಡಿಯೋ ಮಾಡಬೇಕಾದ್ರೆ ಗಂಟೆಗಟ್ಟಲೆ ನಾವು ಮೇಕಪ್ ಮಾಡ್ತಾ ಕೂತ್ಕೊಂಡ್ರೆ ನಿಜವಾಗಿಯೂ ನಾನು ಟೈಮ್ ಮೇಂಟೆನೆನ್ಸ್ ಮಾಡೋಕೆ ನನ್ನ ಕೈಲಿ ಆಗಲ್ಲ. ನಾನು ಎಲ್ಲಾದರೂ ಹೋಗಬೇಕಾದ್ರೂ ಅಷ್ಟೇ, ಅಥವಾ ಏನಾದರೂ ಫಂಕ್ಷನ್ಸ್ಗೆ ಏನಾದರೂ ಅಟೆಂಡ್ ಆಗಬೇಕಾದ್ರೂ, ನಾನು ವಿಡಿಯೋ ಮಾಡಬೇಕಾದ್ರೂ ನಾನು ಬೇಗ ಒಂದು 10 ನಿಮಿಷದೊಳಗೆ ನನ್ನ ಮೇಕಪ್ ಆಗಿಬಿಡಬೇಕು. ನಾನು ತುಂಬ ಪ್ರೊಲಾಂಗ್ ಮಾಡ್ತಾ ಕೂತ್ಕೊಳ್ಳಲ್ಲ ಮೇಕಪ್. ಸಿಂಪಲ್ಲಾಗಿಯೇ ನಾನು ಚೆನ್ನಾಗಿ ಕಾಣೋ ರೀತಿ ಮೇಕಪ್ ಮಾಡ್ಕೊಳ್ಳೋಂಥದ್ದು ನನ್ನ ಅಭ್ಯಾಸ. ನೆಕ್ಸ್ಟ್ ಬಂದು ಐಲೈನರ್, ನನ್ನ ಫೇವ್ರೆಟ್ ಐಲೈನರ್. ಇದು ಕೂಡ ಖಾಲಿ ಆಗ್ತಾ ಬಂದಿದೆ. ನಿಯರ್ಲಿ ಒಂದು 6 ಮಂತ್ಸ್ ಅಂತೂ ಇದು ನನಗೆ ಬಂತು. ರೆಗ್ಯುಲರಾಗಿ ಏನು ನಾನು ಯೂಸ್ ಮಾಡಲ್ಲ ಇದನ್ನ. ಎಲ್ಲರೂ ಹೋಗಬೇಕಾದ್ರೆ ವೀಡಿಯೋಸ್ ಮಾಡಬೇಕಾದ್ರೆ ಯೂಸ್ ಮಾಡ್ತೀನಿ. 6 to 7 ಮಂತ್ಸ್ ಇದು ಬಂತು. ವೆರಿ ವೆರಿ ಬೆಸ್ಟ್ ಕ್ವಾಲಿಟಿ. ಇದು ಯಾವುದು ಅಂದರೆ ಹೈಪರ್ ಗ್ಲಾಸಿ, ಮೆಬಿಲಿನ್ ರವರ ಹೈಪರ್ ಗ್ಲಾಸಿ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಒಂದು ಸ್ಟ್ರೋಕಲ್ಲೇ ನನ್ನ ಕಣ್ಣುಗಳನ್ನು ನಾನು ಐಲೈನರಿಂದ ಬರ್ಕೊಂಡ್ಬಿಟ್ಟೆ. ನನ್ನ ಕಣ್ಣುಗಳು ಸ್ವಲ್ಪ ದೊಡ್ಡದು, ಅದಕ್ಕೆ ನಾನು ಐಲೈನರ್ ಸ್ವಲ್ಪ ತುಂಬ ಥಿನ್ನಾಗಿ ಬರ್ಕೊಳ್ತೀನಿ, ತುಂಬ ಜಾಸ್ತಿ ಬರ್ಕೊಳ್ಳಲ್ಲ. ಇದು ನಿಮಗೆ ಗೊತ್ತಿರಬೇಕು, ನಾನು ಹಿಂದಿನ ವೀಡಿಯೋಸಲ್ಲೆಲ್ಲ ತೋರಿಸಿದ್ದೀನಿ. ಮೇಕಪ್ ಸ್ಟುಡಿಯೋ ಮೇಕಪ್ ಪ್ಯಾಲೆಟ್ ತುಂಬ ಕ್ಯೂಟಾಗಿದೆ, ಚಿಕ್ಕದಾದ್ರೂ ತುಂಬಾ ಯೂಸ್ಫುಲ್. ಇದು ಕೂಡ ಒಂದು 7 ಮಂತ್ಸ್ ಆಗ್ತಾ ಬಂತು. ಇನ್ನೂ ಇದು ನಿಯರ್ಲಿ ಇನ್ನೊಂದು 7 ಮಂತ್ಸ್ ಆರಾಮಾಗಿ ಬರುತ್ತೆ, ಅಷ್ಟೊಂದು ಇದು ಡ್ಯೂರೇಬಿಲಿಟಿ ಇದೆ.
ಗೋಲ್ಡ್ ಹಚ್ಕೊಳ್ತಾ ಇದ್ದೀನಿ, ಲೈಟಾಗಿ ಜಸ್ಟ್ ಲೈಟಾಗಿ ಗೋಲ್ಡ್ ಹಚ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಚೀಕ್ ರೋಸ್ ಅಂದಮೇಲೆ ಸ್ವಲ್ಪ ಪಿಂಕಿ ಆಗಿರಲೇಬೇಕಲ್ವಾ, ಪಿಂಕಿಶ್ ಆಗಿರಬೇಕು. ಸೊ ಪಿಂಕ್ ಹಚ್ಕೊಳ್ತಾ ಇದ್ದೀನಿ. ತುಂಬ ಲೈಟಾಗಿ ಹಚ್ಕೊಳ್ತೀನಿ ಫ್ರೆಂಡ್ಸ್, ನಾನು ಜಾಸ್ತಿ ಆಡಾಗಿ ಹಚ್ಕೊಳ್ಳಲ್ಲ. ನೀವು ನಾವೇನು ವೀಡಿಯೋಸ್ ಮಾಡಲ್ಲ, ಎಂಥದ್ದು ಇಲ್ಲ, ನಮಗೆ ಈ ಮೇಕಪ್ ನೆಸೆಸಿಟಿ ಇಲ್ಲ ಅಂತ ಅನ್ಕೋಬಹುದು. ಬಟ್ ಇವತ್ತು ನಿಮಗೆ ತೋರಿಸ್ತಾ ಇರುವಂತಹ ಮೇಕಪ್ ಟ್ಯುಟೋರಿಯಲ್ ಏನಿದೆ, ಇದು ನೀವು ಆರಾಮಾಗಿ ಡೇ ಟೈಮಲ್ಲಿ ನೀವು ಏನಾದರೂ ಮ್ಯಾರೇಜ್ ಫಂಕ್ಷನ್ಸ್ಗೆ ಅಟೆಂಡ್ ಆದರೂ ಕೂಡ, ಅಥವಾ ನಾಮಕರಣಕ್ಕೆ, ಸಣ್ಣ ಪುಟ್ಟ ಫಂಕ್ಷನ್ಸ್ಗೆ, ಆ್ಯಂಡ್ ದೆನ್ ಸ್ಕೂಲ್ಸಲ್ಲಿ ಏನಾದರೂ ಫಂಕ್ಷನ್ಸ್ ಇದ್ದರೆ, ಕಾಲೇಜಸಲ್ಲಿ ಏನಾದರೂ ಫಂಕ್ಷನ್ ಇದ್ದರೆ, ಅಂದರೆ ಸ್ಕೂಲ್ ಗೋಯಿಂಗ್ ಗರ್ಲ್ಸ್ ಬಗ್ಗೆ ನಾನು ಮಾತಾಡ್ತಿಲ್ಲ, ಟೀಚರ್ಸ್ ಏನಾದರೂ, ಸ್ಕೂಲ್ಸ್ ಗೋಯಿಂಗ್ ಅಫಿಷಿಯಲ್ಸ್ ಏನಾದರೂ ಇದ್ದರೆ, ಸ್ಕೂಲ್ ಸ್ಟಾಫ್ಸ್ ಆ್ಯಂಡ್ ದೆನ್ ಲೆಕ್ಚರರ್ಸ್, ಕಾಲೇಜ್ ಗೋಯಿಂಗ್ ಗರ್ಲ್ಸ್ ಆರಾಮಾಗಿ ಈ ಒಂದು ಲೆವೆಲಲ್ಲಿ ಮೇಕಪ್ ಮಾಡಿಕೊಂಡು ಆರಾಮಾಗಿ ಅಟೆಂಡ್ ಮಾಡ್ಬೋದು. ಇದು ಡೇ ಟೈಮ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆಡಾಗಿ ನಾನು ಏನು ಕಾಣಿಸಲ್ಲ. ನಿಮ್ಗೆ ನೋಡ್ತಾ ಇರ್ಬೋದು, ನಾನು ಆಡಾಗಿ ಯಾವುದನ್ನು ಹಚ್ಕೊಂಡಿಲ್ಲ. ಲಿಪ್ಸ್ಟಿಕ್ ತುಂಬ ಲೈಟ್. ಈಗ ಹೇರ್ ಸ್ಟೈಲ್ ಮಾಡ್ಕೋಬೇಕಷ್ಟೇ. ನೋಡ್ಕೊಂಡ್ರಲ್ಲ ಫ್ರೆಂಡ್ಸ್, ಐಬ್ರೋಸ್ ಆಯಿತು ನೋಡಿ, ಎಷ್ಟು ನೀಟಾಗಿ, ತುಂಬ ಆಡಾಗಿ ಕಾಣ್ತಾ ಇಲ್ಲ, ನೀಟಾಗಿ ಬಂದಿದೆ ಐಬ್ರೋಸ್. ಆ್ಯಂಡ್ ದೆನ್ ಐಲೈನರ್ ಆಯಿತು, ಲಿಪ್ ಲೈನರ್ ಆಯಿತು, ಆ್ಯಂಡ್ ದೆನ್ ನಮ್ಮ ಚೀಕ್ ರೋಸ್ ಕೂಡ ಆಯಿತು. ನೀವು ಇನ್ನೊಂದು ಅಬ್ಸರ್ವ್ ಮಾಡಿರ್ಬೋದು, ನಾನು ಕೇವಲ ಅಪ್ಲೈ ಮಾಡಿದ್ದು ಫೌಂಡೇಶನ್ ಕ್ರೀಮ್ ಮಾತ್ರ. ನಾನು ಮತ್ತೆ ಯಾವ ಪೌಡರ್ ಹಚ್ಕೊಳ್ಳಿಲ್ಲ. ಮೇಲೆ ಸಾಕು ಅನಿಸುತ್ತೆ. ನಿಮಗೆ ಬೇಕಾದರೆ ನೀವು ಲೈಟಾಗಿ ಅಪ್ಲೈ ಮಾಡ್ಕೋಬೋದು. ನೀವು ಕನ್ಸಿಲರ್ ಹಚ್ಚಲೇ ಇಲ್ವಲ್ಲ ಅಂತ ನಿಮ್ಗೆ ಯೋಚನೆ ಮಾಡ್ತಿರ್ಬೋದು. ಕನ್ಸಿಲರ್ ನನಗೆ ನೆಸೆಸಿಟಿ ಇಲ್ಲ ಅಂತ ನನಗನ್ಸುತ್ತೆ. ತುಂಬ ಸ್ಕಿನ್ ತುಂಬ ಕ್ಲಿಯರ್ ಆಗಿರೋರು, ಪೋರ್ಸ್ ಇಲ್ಲದೆ ಇರೋರು, ಅವರು ಕನ್ಸಿಲರ್ ಹಚ್ಕೊಳ್ದೇ ಇದ್ರು ನಡೆಯುತ್ತೆ. ಬಟ್ ಸ್ಕಿನ್ನಲ್ಲಿ ಸ್ವಲ್ಪ ಪೋರ್ಸ್ ಇರೋರು, ಸ್ವಲ್ಪ ಏನಾದರೂ ಮಾರ್ಕ್ಸ್ ಇರೋರು ಕನ್ಸಿಲರ್ ಹಚ್ಕೊಂಡ್ರೆ ತುಂಬಾ ಒಳ್ಳೆಯದು. ಬಟ್ ನಾನು ಕನ್ಸಿಲರ್ ಇವತ್ತು ಹಚ್ಕೊಳ್ತಾ ಇಲ್ಲ. ತುಂಬ ಈಸಿಯಾಗಿ ಬೇಗನೆ ಯಾವ ರೀತಿ ಮೇಕಪ್ ಮಾಡ್ಕೋಬಹುದು, ತುಂಬ ಕಡಿಮೆ ಒಂದು ವಸ್ತುಗಳಲ್ಲಿ ಅಂತ ಇವತ್ತು ನಾನು ತೋರಿಸ್ದೆ. ಕಮಿಂಗ್ ವಿಡಿಯೋಸ್ ಮುಂದೆ ನಾನು ಇನ್ನೂ ಕಡಿಮೆ ವೆಚ್ಚದಲ್ಲಿ ಮನೆಯಲ್ಲಿಯೇ ನಾನು ಈಸಿಯಾಗಿ ಮೇಕಪ್ ಮಾಡ್ಕೊಳ್ಳೋದು ಹೇಗೆ, ತುಂಬಾ ಕಡಿಮೆ ವೆಚ್ಚದಲ್ಲಿ ಮೇಕಪ್ ಮಾಡ್ಕೊಳ್ಳೋದು ಹೇಗೆ ಅಂತ ನಿಮ್ಗೆ ತೋರಿಸ್ತೀನಿ. ನಿಮ್ಗೆ ಆ ಒಂದು ವಿಡಿಯೋ ಬೇಕಾಗಿದ್ರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಬರೆದು ಕಳಿಸಿ. ಸೊ ಈಗ ನಾನು ರೆಡಿ ಆಗ್ತೀನಿ. ಬಿಂದಿ ಹಚ್ಕೋಬೇಕು, ಹೇರ್ ಸ್ಟೈಲ್ ಮಾಡ್ಕೋಬೇಕು. ಈಗಲೇ ಬಂದೆ ನೋಡಿ ಫ್ರೆಂಡ್ಸ್, ನನ್ನ ಮೇಕಪ್ ಮುಗೀತು. ನಾನು ಹೇರ್ ಸ್ಟೈಲ್ ಮಾಡಿಕೊಂಡೆ, ಬಿಂದಿ ಇಟ್ಕೊಂಡೆ, ಇಯರಿಂಗ್ಸ್ ಹಾಕೊಂಡೆ, ಬ್ಯಾಂಗಲ್ಸ್ ಹಾಕೊಂಡೆ, ಆ್ಯಂಡ್ ದೆನ್ ಡ್ರೆಸ್ ಕೂಡ ಹಾಕೊಂಡೆ. ನೋಡಿ ಎಷ್ಟು ಸಿಂಪಲ್ ಆಗಿ, ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇರುವಂತಹ ಲುಕ್ ಬಂತು ಅಲ್ವಾ. ಸೊ ತುಂಬ ಕಡಿಮೆ ಸಮಯದಲ್ಲಿ, ಕಡಿಮೆ ವಸ್ತುಗಳಲ್ಲಿ, ಕಡಿಮೆ ವೆಚ್ಚದಲ್ಲಿ ಕೂಡ ನಾನು ಪ್ರತಿದಿನ ನನ್ನ ಒಂದು ವಿಡಿಯೋ ಮಾಡ್ಕೊಳ್ಳೋಕ್ಕೆ ಯಾವ ರೀತಿ ಮೇಕಪ್ನ ನಾನು ಮಾಡ್ಕೊಳ್ತೀನಿ ಅಂತ ನಿಮ್ಮ ಜೊತೆಲಿ ನಾನು ಶೇರ್ ಮಾಡ್ಕೊಂಡೆ ಅಲ್ವಾ ಫ್ರೆಂಡ್ಸ್. ಈ ಮೇಕಪ್ ಕೇವಲ ವಿಡಿಯೋ ಮಾಡೋದಕ್ಕೆ ಮಾತ್ರ ಅಲ್ಲ, ನಾನು ಈ ಹಿಂದೆ ಹೇಳಿದ ಹಾಗೆ ನೀವು ಸಣ್ಣ ಪುಟ್ಟ ಫಂಕ್ಷನ್ಸ್ಗೆ ಡೇ ಟೈಮ್ ಮೇಕಪ್ ಕೂಡ ನೀವು ಈ ರೀತಿ ಮಾಡ್ಕೋಬಹುದು. ತುಂಬ ಸಿಂಪಲ್ ಆಗಿ, ತುಂಬ ಬ್ಯೂಟಿಫುಲ್ ಆಗಿ ಕಾಣುವಂಥ ಮೇಕಪ್. ಸೊ ಹೋಪ್ ನಿಮಗೆ ಇವತ್ತಿನ ನನ್ನ ಮೇಕಪ್ ಲುಕ್ ಚೆನ್ನಾಗಿ ಅನಿಸ್ತು ಹಾಗೂ ನಿಮಗೆ ಹೆಲ್ಪ್ ಆಯಿತು ಅಂತ ನನ್ನ ಅನಿಸಿಕೆ. ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನ ಮರಿಬೇಡಿ. ನಿಮ್ಮ ಕಾಮೆಂಟ್ಸ್ಗೋಸ್ಕರ ನಾನು ಈಗಲ್ಲಿ ವೇಟ್ ಮಾಡ್ತಾ ಇರ್ತೀನಿ. ಆ್ಯಂಡ್ ದೆನ್ ಹಾಗೆ ನನ್ನ ನಮಸ್ತೆ ಚಾನೆಲ್ನ ಜಾಸ್ತಿ ಜನಗಳಿಗೆ ನೀವು ಶೇರ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೂ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಹಾಗೂ ಪ್ರೀತಿ ವಿಶ್ವಾಸ ನನ್ನ ಹಾಗೂ ನನ್ನ ತಂಗಿ ಮೇಲೆ ಸದಾಕಾಲ ಇರಬೇಕು ಅಂತ ನಾನು ಬೇಡ್ಕೊಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಹೀಗಿತ್ತು ನನ್ನ ಮೇಕಪ್ ಲುಕ್ ನೋಡಿ ಫ್ರೆಂಡ್ಸ್. ಫ್ರೆಂಡ್ಸ್, ನೀವೆಲ್ಲರೂ ಆರೋಗ್ಯವಾಗಿರಿ, ಸುಖವಾಗಿರಿ, ನೆಮ್ಮದಿಯಾಗಿರಿ. ಬಿಸಿ ನೀರನ್ನು ಜಾಸ್ತಿ ಇಂಟೇಕ್ ಮಾಡಿ ಕುತ್ಕೊಂಡು ನೀರು ಕುಡಿಬೇಕು. ನಿಂತ್ಕೊಂಡು ಯಾವುದೇ ಕಾರಣಕ್ಕೂ ನೀರು ಕುಡಿಬೇಡಿ, ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರೂ ಸುಖವಾಗಿರಿ. ನಮಸ್ಕಾರ.